देवा जाने दो गान विद्या बड़ी कठिन है गान विद्या बड़ी कठिन है बड़ी कठिन है बड़ी कठिन है गान विद्या बड़ी कठिन है महादेवा दीन बजाते जा। ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ವರುಷ ಫ್ರಮ್ ಧಾರವಾಡ ಲಾಕ್ಸಸ್. ಸೊ ಬೆಂಗಳೂರಿಗೆ ನಾನು ಸರಿಗಮ ಆಡಿಷನ್ ಹೋಗಿದ್ದೆ. ಸೊ ಪಾರ್ಟ್ 1 ನೋಡಿದಾದ್ಮ್ಯಾಗ ಈ ಪಾರ್ಟ್ 2 ನೋಡ್ರಿ. ಪಾರ್ಟ್ 1 ಒಳಗೆ ನಾ ಹೆಂಗೆ ಹೋಗಿ ಮುಟ್ಟಿದ್ದೆ, ಅಲ್ಲಿ ಏನಾಯ್ತು ದಾರಿ ಒಳಗೆ ಅಂತೆಲ್ಲ ತೋರ್ಸೀನಿ. ಸೊ ಈ ಪಾರ್ಟ್ 2 ಒಳಗೆ ಅಲ್ಲಿ ಏನೇನಾಯ್ತು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಾನಿ ಅಂತ ಹೇಳ್ತಾ ಸೊ ಈ ಲಾಗ್ನ ಈಗ ಸ್ಟಾರ್ಟ್ ಮಾಡಕತ್ತಾನೆ. ಸೊ ಬರ್ರಿ ಮೊದಲಿಗೆ ಪಾರ್ಟ್ 1 ಬರೀ ನೋಡ್ಕೊಂಡು ಆಮೇಲೆ ಪಾರ್ಟ್ 2 ನೋಡ್ರಿ ಅಂತ ಹೇಳ್ತಾ ಬರ್ರಿ ಈಗ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ. ಇದೇ ರೋಡ ರೀಪ, ಆದ್ರೆ ಈ ರೋಡ್ನಾಗ ಯಾರು ಮಂದಿ ಇಲ್ಲ, ಮಕ್ಕಳೆಲ್ಲ ಈ ರೋಡ್ನಾಗ ಒಂದು ಸ್ವಲ್ಪ ಹಿಂಗೆ ಗಾಡಿಗಳು ಅಡ್ಡಾಡಕತ್ತಾವು. ಇಲ್ಲಿ ನೋಡಿದ್ರೆ ಯಾವ ಮಂದಿ ಮಕ್ಕಳು ಇಲ್ಲ. ಸೊ ಯಾರು ಮೊದ್ಲಕ್ಕೆ ಬೆಂಗಳೂರು ಇದೆ ಪರಿಚಿತ ಊರು. ಸೊ ಒಂದು ಸ್ವಲ್ಪ ಹೊತ್ತು ನಿಂತು ತಗೊಂತಳ್ರಿ. ಇನ್ನೂ ಬೆಳಕಾಗಿಲ್ಲ ರೀ, ನೋಡ್ರಿ ಇಲ್ಲ ಆಕಾಶದಾಗ ಇನ್ನೂ ಕತ್ಲ ಐತಿ. ಈಗ ಎಷ್ಟು ಸಮಯ ಆಗೈತಪ್ಪ ಅಂದ್ರೆ 5:38 ಆತ್ರಿ. ಈ ಭಾರತ್ ಪೆಟ್ರೋಲಿಯಂ ಅಪೋಸಿಟ್ ಹೋಗ್ಬೇಕು ನಾನೀಗ ಇದೇ ರೋಡ್ನಾಗನ. ಬಟ್ ಇಲ್ಲಿ ಯಾರು ಮಂದಿ ಮಕ್ಕಳು ಇಲ್ಲ. ಸೊ ವಿಲ್ ವೇಟ್ ಅಂಟಿಲ್ ಬೆಳಕಾಗೋ ಮಟ. ಫ್ರೆಂಡ್ಸ ಇಲ್ಲಿ ಇನ್ನೊಬ್ರು ಸಿಕ್ಕಾರ್ರಿ, ಆಸ್ಪಿರೆಂಟ್ ಅಂತೇಳಿ ಏನಂತೇಳಿ ಬಿಜಾಪುರದಾರಂತ. ಅವರು ಇಲ್ಲಿ ಬಾಜು ಅದಾರಲ್ಲ ಅವ್ರಿಗೂ ಹೊಂಟಿದ್ರೆ. ಸೊ ಅವ್ರನ್ನ ಕೇಳಿದೆ ನಾನು, ಹಿಂಗೆ ಹೊಂಟಿರೇನ್ರಿ ಅಂತೇಳಿ. ಸೊ ಏನಂದರೆ ಸೆಂಟ್ ಜೋಸೆಫ್ ಹೈಸ್ಕೂಲಿಗೆ. ಹಾಂ ಅಲ್ಲಿಗೆ ಹೊಂಟೋಣ ಅಂತ ಹೇಳಿದರೆ, ನಾನು ನಿಮ್ಗೆ ಕಾಣಿಸಂಗಿಲ್ಲ, ಮುಂದೆ ಬೆಳಕಿಗೆ ಕಾಣಿಸ್ತಾನಂತೆ. ಸೊ ನಾನು ಹೇಳಿದ್ನೆಲ್ಲ ಒಬ್ಬನ ಬರಾಕಿಲ್ಲ, ಇಲ್ಲಿ ಯಾರು ಮಂದಿಲ್ಲ ಮಕ್ಕಳಿಲ್ಲ ಅಂತಂತ ಅಲ್ಲೇ ನಿಂತಿದ್ದೆ. ಇವ್ರು ಬರೋದು ನೋಡಿ ಇವ್ರ ಜೋಡಿನ ಹೊಂಟಾನೆ. ಪಟ ಆಡಿಷನ್ ಕೊಟ್ಟು ಬಂದ್ರೆ ಆತ. ಅದು ಎಲ್ಲಿ ಸ್ಕೂಲ್ ಐತಂತೇಳಿ ಇನ್ನೂ ಸಿಕ್ಕಿಲ್ಲ. ಸ್ಕೂಲ್ ಶಿಫ್ಟ್ ಮಾಡಿ ಸಿಗ್ತಾನಂತ. ಇನ್ನೂ ಬೆಳಕ ಆಡ್ತಿಲ್ರಿ ಇಲ್ಲಿ ಸ್ಟಾರ್ಟ್ ಆಗ್ಯಾರ. ಸೊ ಇದಂತ ನೋಡ್ರಿಪ್ಪ, ಸೇಂಟ್ ಸೋಫಿಯಾ ಕಾನ್ವೆಂಟ್ ಹೈಸ್ಕೂಲ್ ಅಂತಂತೇಳಿ. ಹಾಂ ಅಲ್ಲ ಐತ್ರಿಪ್ಪ, ಸಂತ ಸೋಫಿಯಾ ಅಂತಂತೇಳಿ. ಸೇಂಟ್ನಾಗ. ಹಾಂ ಇದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಬಾಜುಕ ಅಂತಂತ ಒಬ್ರು ಹೇಳಿದ್ರಲ್ಲೇ. ಹೌದ್ರಿಪ್ಪ, ಇದು ಸೇಂಟ್ ಸೋಫಿಯಾ. ಇನ್ನೂ ಇಲ್ಲಿ ಯಾರು ಮಂದಿ ಮಕ್ಕಳು ಯಾರೂ ಇಲ್ಲ, ನಾವ ಮೊದ್ಲಕ್ಕೆ ಬಂದೇವಿ. ಸೊ ಬರ್ರಿ, ಐ ಥಿಂಕ್ ಎಂಟ್ರೆನ್ಸ್ ಆ ಕಡೆ ಮಗ್ಳು ಇರ್ಬೇಕ್ರಿ ಅಣ್ಣ. ಬರ್ರಿ ಆ ಕಡೆ ಮಗ್ಳು ಹೋಗೋಣಂತ. ನೋಡಿರಿ ಇಲ್ಲಂತೂ ಯಾರು ಮಂದಿನೇ ಇಲ್ಲ ಈ ಓಣ್ಯಾಗ. ನಾವು ರಾಕ್ಷಿಗತೆ ಬಂದೆ. ಇಲ್ಲಿ ಏನೋ ಬಾಜು ಒಂದು ಕೆರೆಗತ್ತೆ ಏನೋ ಒಂದು ಐತಿ ಇಲ್ಲಿ. ಸೊ ಒಂದು ಆಲ್ರೆಡಿ ಒಂದು 5-6 ಜನ ಬಂದು ನಿಂತಾರೆ. 4-5-6 ಜನ ಬಂದು ನಿಂತಾರೆ ಇಲ್ಲಿ. ನಾವೊಂದು 7-8 ನಿಂತಾರೆ ನೋಡ್ರಿಪ್ಪ. ಇದು ಸೇಂಟ್ ಸೋಫಿಯಾ ಕಾನ್ವೆಂಟ್ ಹೈಸ್ಕೂಲ್. ನನ್ನವಳು ಮುಟ್ಟಿದರೆ ನಗುವಳು ಮುಟ್ಟದೆ ಮುದ್ದಾಡಲೇ. ಬ್ಯಾನರ್ದೆಲ್ಲ ಈಗ ಬಂದೂರಿಪ್ಪ. ಸಮಯ ಎಷ್ಟಾಗೈತಪ್ಪ ಅಂತಂದ್ರೆ 6:45 ಆಯ್ತು. ಸೊ ಬ್ಯಾನರ್ಸ್ ಎಲ್ಲ ಈಗ ಬಂದವು. ಮಂದಿ ಇನ್ನೂ ಬರಾಕತ್ತಿದೆ, ಇನ್ನು ಮಂದಿ ಬರಾಕತ್ತೈತಿ. ಸೊ ವಿಲ್ ವೇಟ್. ದಿಸ್ ಈಸ್ ವಾಟ್. ಇಷ್ಟು ಮಂದಿ ಬಂದಾರ, ಇನ್ನೂ ಮಂದಿ ಹಂಗೆ ಬರಾಕತ್ತಾರ. ಸಾಲ ಆಲ್ರೆಡಿ ಅಲ್ಲೋಗೈತಿ. ನಂದು 7th ನಂದು ಐತ್ರಿಪ್ಪ. ಸೊ ನಿಮ್ಗೆ ಸಿಗ್ತಾನಂತ ಮತ್ತೆ ಸ್ಟಾರ್ಟ್ ಆಗಿರಿ. ಸೊ ಇವರೆಲ್ಲ ಹೌದು ನೋಡ್ರಿಪ್ಪ, ಅದು ಇಷ್ಟೊಂದು ಜನ ಐತಿ. ಇನ್ನೂ ಅಲ್ಲಿ ಐತಿ ಬರಾಕತ್ತೈತಿ. ಸೊ ಈಗ ಈ ಕಡೆ ಮಗ್ಳು ಪಾಳಕಚ್ಚ ಮತ್ತು. ಸೊ ನಮ್ದು ಫೋನ್ನಾಗ ಚಾರ್ಜ್ ಬರಬರ್ತ ಖಾಲಿ ಆಗತ್ತೈತಿ. ಯಾಕಂದ್ರೆ ಇನ್ನೂ ನಾವು ಒಳಗೆ ಹೋಗೋಲ್ಲಿ ಆಗಲೇ 28 ಇದ್ದಿದ್ದು 15 ಆಯ್ತು. ಸೊ ಒಳಗೆ ಹೋಗಿ ಸಿಗ್ತಾನಂತ ಸ್ಟಾರ್ಟ್ ಆಗಿ. ಇದು ನೋಡ್ರಿಪ್ಪ ಸ್ಕೂಲ್. ಏನೋ ಮಾಡಕತ್ತಾರ. ಮತ್ತು ಇದೊಂದು ಕೊಟ್ಟರೆ ನನ್ನ ನಂಬರ್ 11ನೇ ನಂಬರ್ ನೋಡ್ರಿ ಫ್ರೆಂಡ್ಸ್. ಇದನ್ನು ಫಿಲ್ ಮಾಡಂತ ಹೇಳಿದ್ರಿಪ್ಪ. ಸೊ ಈಗ ಫಿಲ್ ಮಾಡಿ ಕುಂತತಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಮಂದಿ ಐತೆ ಅಂತಂತೇಳಿ. ಸಿಕ್ಕಾಪಟ್ಟೆ ಮಂದಿ ಐತಿ ಎಲ್ಲ. ಸೊ ಹಂಗಾಗಿ ನಿಮಗೆ ನಾನು ಸಿಗ್ತಾನಂತ. ಆಡಿಷನ್ ಎಲ್ಲ ಮುಗಿದ್ಮೇಲೆ ನನ್ನ ಫೋನ್ನಾಗ ಚಾರ್ಜ್ ಎಲ್ಲ ಪೂರ್ತಿ ಖಾಲಿ ಆಗೈತಿ, ಬರೀ 10% ಓದೈತಿ. ಸೊ ನಿಮಗೆ ಸಿಗ್ತಾನಂತ ಮುಂದೆ ಸ್ಟೇಟ್ ಆಗಿರಿ. ಇಲ್ಲಾಂದ್ರೆ ಇಲ್ಲ, ಚಾರ್ಜ್ ಖಾಲಿ ಆತಪ್ಪ ಅಂದ್ರೆ ಇಲ್ಲ. ಈಗ ಫೋಟೋಕ್ಕೆಲ್ಲ ಸಿಕ್ಕಾಡ್ದಾರ್ರಿ. ಸಿಕ್ಕಾಡ್ದೆ ಇಲ್ಲಿ ನಮ್ಮನ್ನ ಕುಂದ್ರಿಸ್ಯಾರ. ಮತ್ತೊಳ್ಳಿ ಇಲ್ಲಿ ಕೈ ಸಿಕ್ಕಲ್ಲ, ಇದನ್ನು ಟಾಸ್ನಿ ಮಾಡ್ತಾರೆ. ಇಲ್ಲೊಂದು ಮಾತು ಇಲ್ಲ ರೀ. ಸೊ ಇಲ್ಲಿ ಮತ್ತೊಂದು
ಮೂರನೇ ಸಲ ನೋಡ್ರಿಪ್ಪ ನಂಗೆ ಹಿಂಗೆ ಬೀಳೋದು ಸಿಕ್ಕ ಕೈಗೆ ಸಿಕ್ಕಾಡ್ದಾರೆ ಫೋಟೋ ಬಿಟ್ಟು ಅನ್ಸೀನಿ ಮತ್ತು ಇಲ್ಲಿ ಆಧಾರ್ ಕಾರ್ಡ್ ಅನ್ಸೀನಿ ಆಧಾರ್ ಕಾರ್ಡ್ ಎಲ್ಲ ಅವರಷ್ಟು ಅಪ್ಲೋಡ್ ಹಾಕಿದ್ರು. ನೆಕ್ಸ್ಟ್ ಹೋಗಿ ಆಡಿಷನ್ ಕೊಟ್ಬಿಡೋದು ಅಷ್ಟೇ. ಇಲ್ಲ ಕೆಳಗೆ ನನ್ನ ನಂಬರ್ ಐತಿ, ಆಡಿಷನ್ ಕೊಟ್ಬಿಡೋದು ಅಷ್ಟೇ. ಸೊ ಇಲ್ಲೊಬ್ಬರು ಬ್ಲೈಂಡ್ ಬಂದಾರ ನೋಡ್ರಿಪ್ಪ. ಸೊ ಸಿಗ್ತಾನಂತ ನಿಮ್ಗೆ ಸ್ಟೇಟ್ ಒಂದಾಗಿರಿ ಅಂತ ಹಿಂಗೊಂದು ಸ್ಟಿಕ್ಕರ್ ಅನ್ಸ್ಯಾರ ಇಲ್ಲಿ ಇದು ಪ್ರತಿ ಸಲನೂ ಅಂಟಿಸ್ತಾರ. ಇದು ನಂದು 3ನೇ ಸಲ ಹಿಂಗೆ ಅನ್ಸೋ ಸ್ಟಿಕ್ಕರ್ ಸಿಗ್ತಾನಂತ. ಆಮ್ಯಾಗ ಸ್ಟೇಟ್ ಒಂದಾಗಿರಿಪ್ಪ. ಆಮ್ಯಾಗ ಆಡಿಷನ್ ಮುಗಿಸ್ಕೊಂಡ್ಬಂದ್ಮೇಲೆ ಸಿಗ್ತಾನಂತ ಸ್ಟೇಟ್ ಒಂದಾಗಿರಿ. ಮಂದಿ ಮಾತು ಸಿಕ್ಕಾಬಿಟ್ಟೈತ್ರಿ ಇನ್ನು. ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ 3 ನಮ್ಗೆ ಗೊತ್ತಿದೆ ರೋಮಾಂಚನ ಆಗುತ್ತೆ. ನನ್ನೊಂದು ಬೊಂಬೆಯೆಂದು ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಹಾರಿಗೆ ಬೆಲೆಗೆ. ಸೊ ಈಗ ಇಲ್ಲಿ ಬಂದು ಕುಂತತ್ರಿಪ್ಪ. ನಮ್ಮಲ್ಲಿ ಬಂದು ನೆಕ್ಸ್ಟ್ ಆಡಿಷನ್ ಐತಿ, ಒಳಗೆ ಕರೆದಾರೆ. ಅವಾಗ ಒಳಗೆ ಕರೆದಾಗ ನನಗೆ ಅವಾಗ ಯಾವುದೇ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಇದು ಲಾಸ್ಟ್ನೇ ವೀಡಿಯೋ. ಆಡಿಷನ್ ಮುಗಿಸ್ಕೊಂಡು ಬಂದಾದ್ಮೇಲೆ ಮಾಡ್ತಾನಂತ ವೀಡಿಯೋನ. ಸೊ ಈಗಂತೂ ಚಾರ್ಜ್ ಖಾಲಿ ಹಾಕಿ ಬಂದತಿ, ಬರೀ 3 ಪಾಯಿಂಟ್ ಅಷ್ಟೇ ಹೋಗೈತಿ. ಸೊ ನಿಮ್ಗೆ ಸಿಗ್ತಾರಂತ ಅನ್ನೋದು ಸ್ಟೇಟ್ ಆಗಿರುತ್ತೆ. ಫ್ರೆಂಡ್ಸ್, ನಾನು ಸರಿಗಪ್ಪ ಆಡಿಷನ್ ಕೊಟ್ಟು ಹೊರಗೆ ಬಂದಾಗ್ರಿ 9:30 ಆಗಿತ್ತು. ಸೀದಾ ನಾನು ಅಲ್ಲೆಲ್ಲಿ ನಿಲ್ಲಣೆ ಇಲ್ಲ, ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿ ಅಲ್ಲಿಂದ ಸ್ಟೇಷನಿಗೆ ಬಂದು ಅಲ್ಲಿಂದ ಟ್ರೈನ್ ಹತ್ತಿ 12:45 ಟ್ರೈನ್ ಇತ್ತು. ಅಲ್ಲಿಂದ ನಾನು ಟ್ರೈನ್ ಹತ್ತಿಬಿಟ್ಟೆ. ಸೊ ಆಮ್ಯಾಗ ಚಾರ್ಜ್ ಇಟ್ಟೆ ಫೋನ್. ನಾನು ಆಡಿಷನ್ ಮುಗಿಸಿ ಬಂದಾಗ ಫೋನ್ನಾಗ ಚಾರ್ಜ್ ಪೂರ್ತಿ ಖಾಲಿ ಆಗಿತ್ತು. ಫೋನ್ ಒಂದು ಪೂರ್ತಿ ಬಾದಾಗೈತೆ ರೀ. ಹಾಗಾಗಿ ಅಂದ್ರೆ ಬಾದ್ ಅಂದ್ರೇನ ಕೆಟ್ಟತಿ. ಹಾಗಾಗಿ ಆಮೇಲೆ ಇಲ್ಲಿ ಬಂದು ಚಾರ್ಜ್ ಇಟ್ಕೊಂಡು ಆಮೇಲೆ ಏನೋ ಲಾಕ್ ಕ್ಲಿಪ್ಸ್ಕೊಂಡು ತೊಗೊಂಡೆ. ಅದೇನಪ್ಪ ಅಂದ್ರೆ ಭಾಳ ಮನ್ಸಿಗೆ ಬೇಚಾರ ಆಕೈತಿತ್ತು. ಅಡ್ಡಿಲ್ಲ, ಆಡಿಷನ್ನ ಚಂದ ಕೊಟ್ಟೆ, ಎಲ್ಲ ಚಂದ ಅನುಭವ ಸಿಕ್ತು, ಚಲೋ ಹಾಡಿದ್ಯಾ, ಒಂದು ಸ್ವಲ್ಪ ಭಯ ಪಡಕತ್ತಿಪ್ಪ, ಒಂದು ಸ್ವಲ್ಪ ಚಂದ ನಿಮಗೆ ಹಾಡ್ಬೇಕು ಅಂತೆಲ್ಲ ಅವರು ನಂಗೆ ಟಿಪ್ಸ್ ಹೇಳಿದ್ರು. ಒಳ್ಳೆಯ ಅನುಭವ ಆಕರೆ. ಆದರೆ ಜೀವನದಾಗ ಒಂದು ಏನಾರ ಒಂದು ಸಾಧನೆ ಮಾಡಲೇಬೇಕು, ಒಂದು ಯಾವುದೋ ಒಂದು ಕ್ಷೇತ್ರದಾಗ ನನ್ನನ್ನು ಗುರುತಿಸ್ಬೇಕು ಅಂತ ಆಸೆಯಿಂದ ಏನೋ ಒಂದು ಮಾಡೋಕ್ಕೆ ಹೋದಾಗ ಇನ್ನೂ ಇವರಿಗೇನು ಯಾವುದು ಕೈಗೆ ಹತ್ತೋದಲ್ಲ. ಇದು ಯೂಟ್ಯೂಬ್ ಆಗಿರ್ಬೋದು, ಯಾವುದೋ ಒಂದು ಕ್ಷೇತ್ರ ಆಗಿರ್ಬೋದು, ಇನ್ನೂ ಜಾಸ್ತಿ ಮಟ್ಟಿಗೆ ಗುರುತಿಸುವಂಥ ಶಕ್ತಿ ನಂಗೆ ದೇವ್ರು ಕೊಡವಲ್ಲಲ್ಲ ಅಂತ ಅನ್ನೋದೊಂದು ಬೇಜಾರು ಭಾಳ ಅಂದ್ರೆ ಭಾಳ ಇತ್ತು. ಮತ್ತು ಜರ್ನಿಪ್ಪ ಅಂದ್ರೆ ಒಂದು ಸ್ವಲ್ಪ ಮನಸ್ಸು ಬೇರೆ ಕಡೆನೂ ಹೋಗಿರ್ತೈತಿ ಜರ್ನಿ ಒಳಗೆ. ಹಾಗಾಗಿ ಒಂದು ಸ್ವಲ್ಪ ಮನಸ್ಸು ಕ್ಷೀಣಗೊಂಡಿತ್ತು. ಕ್ಷೀಣ ಅಂದ್ರೆ ಭಾಳ ಚಿಂತೆ ಮಾಡಕತ್ತಿತ್ತು. ಹಾಗಾಗಿ ಯೋಚನೆ ಮಾಡ್ಕೊತ ಮತ್ತೊಳ್ಳೆ ಪರಿಸರನ ನೋಡ್ಕೊತ ಪರಿಸರನ ಆಸ್ವಾದಿಸ್ಕೊತ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ. ನಮ್ಮದು ಹುಬ್ಳಿ ಕಡೆ ಹೊಂಟಿತ್ತು ಈಗ ಜರ್ನಿ. ಸೊ ಹಂಗಾಗಿ ದಾರಿಯೊಳಗೆ ಏನೇನೆಲ್ಲ ಆಗತ್ತಿತ್ತು, ಟ್ರೈನಾಗೆಲ್ಲ ಏನೇನು ಸುದ್ದಿ ಅಂತೆಲ್ಲ ಹಂಗೆ ಜಸ್ಟ್ ವ್ಲಾಗ್ ಮಾಡ್ಕೊತ ಹೊಂಟಿದ್ದೆ. ಆ್ಯಂಡ್ ದಿಸ್ ಈಸ್ ವಾಟ್ ಮೈ ಜರ್ನಿ, ನಂದು ಸರಿಗಮಪ ಜರ್ನಿ. ಸೊ ಬ್ಲೆಸ್ ಮಾಡಿರಿ ಎಲ್ಲರೂ ಈ ವಿಡಿಯೋ ಯಾರ್ಯಾರು ನೋಡಾಕತ್ತೀರಿ. ಸೆಲೆಕ್ಟ್ ಆಗೋದು ಬಿಡೋದು ಸೆಕೆಂಡ್ರಿ, ಬಟ್ ನಾವು ಒಂದು ಅನುಭವ ಸಿಗ್ತಲ್ಲ, ಆ ಅನುಭವ ಏನತ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ಲ. ಸುಹಾನ ಸೈಯದ್ ಅಂತಂತೇಳಿ ನಾವು ಒಂದು 9ನೇ ತನಕ ಇದ್ದಾಗ ಅವರು ಈ ಸರಿಗಮಪ ಒಳಗೆ ಮುಸ್ಲಿಂ ಮಹಿಳೆಯಾಗಿ ಒಂದು ಹಿಂದೂ ಸಾಂಗ್ ಹಾಡಿದ್ದಕ್ಕೆ ಅವ್ರು ತಂದೇನೋ ಭಾಳ ಇಶ್ಯೂ ಆಗಿತ್ತು. ಆ ಅಕ್ಕ ಬಂದಿದ್ಲು, ಸುಹಾನ ಸೈಯದ್ ಅಕ್ಕ, ನಾನು ತೊಗೊಂಡ್ರು ಆಡಿಷನ್. ಸೊ ದ್ಯಾಟ್ ವಾಸ್ ದ ಬೆಸ್ಟ್ ಮೆಮೊರಿ. ಭಾಳ ಚಂದ ಕೊಟ್ಟರು ಅವರು ಟಿಪ್ಸ್. ಇಲ್ಲಪ್ಪ ಹಿಂಗೆ ಹಾಡು, ಆರಾಮ್ಸೆ ಹಾಡು, ಜಾಸ್ತಿ ಭಯ ಪಡೋಕೋಬೇಡ, ಇಲ್ಲಿ ಏನು ನಂಗೆ ಏನು ಮಾಡೋಂಗಿಲ್ಲ ಅಂತಂತೇಳಿ ಭಾಳ ಚಂದ ನನಗೆ ಅವರ ಎಲ್ಲ ಅಲ್ಲಿ ಕೊಟ್ಟರು ಹೇಳಿ. ಸೊ ಭಾಳ ಚಂದ ಅನುಭವ, ಭಾಳ ಸೊಗಸಾದ ಅನುಭವ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಏನೇನಾಯಿತು ಏನೇನಿಲ್ಲ ಅಂತಂತ ಹೇಳಿ ನೋಡ್ಕೊತ ಹೋಗ್ರಿ. ದಿಸ್ ಈಸ್ ವಾಟ್ ಮೈ ಸರಿಗಮಪ ಬೆಂಗಳೂರಿನಾಗಿಂದ ಆಡಿಷನ್ ಜರ್ನಿ. ಸಮಯ 6:47. ನೌ ವಿ ಆರ್ ಇನ್ ಶ್ರೀ ಮಹಾದೇವಪ್ಪ ಮೈಲಾರ್ ರೈಲ್ವೆ ನಿಲ್ದಾಣ, ಹಾವೇರಿ. ಸೊ ನಿಮ್ಗೆ ಹುಬ್ಳಿ ಹೋದ್ಮೇಲೆ ಸಿಗ್ತಾನಂತ. ಸ್ಟೇ ಟ್ಯೂನ್ಡ್ ಆಗಿರಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಇದು ನಂದು 3ನೇ ಆಡಿಷನ್. ಬೀಯಿಂಗ್ ಅ ಸ್ಟಟರರ್ ಅಂದ್ರೆ ತೋಲಿಸುವಂಥ ವ್ಯಕ್ತಿ ಹಾಡು ಹಾಡ್ತಾನಪ್ಪ ಅಂದರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಅದೊಂದು ಅವನ ಕಡೆ ಇರುವಂಥ ಒಂದು ಸ್ಪೆಷಲ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಸೊ ಆ ಟ್ಯಾಲೆಂಟನ್ನು ಈ ಸಲ ಜಿ ಕನ್ನಡದವರು ಗುರುತಿಸ್ತಾರೆ ಅಂತಲೂ ಒಂದು ನಂಬಿಕೆ ಐತಿ. ಆ್ಯಂಡ್ ನಾ ಸ್ವಂತ ಬರೆದಂಥ ಸಾಂಗ್ಸ್ಗಳನ್ನ ನಾನು ಹಾಡೇನಿಲ್ಲ ಅಂತ ಅನ್ನೋದು ಒಂದು ಖುಷಿ ಐತಿ. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಆ್ಯಂಡ್ ನಾನು ಈ ಜರ್ನಿ ಮುಗಿಸ್ಕೊಂಡು ಹೊಳ್ಳಿ ಬರೋ ಮಟ್ಟಕ್ಕೆ ನನ್ನ ಕಡೆ ಬರೋ ₹100 ಐತ್ರಿ. ಬರೀ ₹500 ಒಳಗೆ ನಾನು ಬೆಂಗಳೂರು ರೀಚ್ ಆಗಿ ಹೊಳ್ಳಿ ಬಂದಿದ್ದೆ. ನನ್ನ ಕಡೆ ₹100 ಇತ್ತು. ಹೊಳ್ಳಿ ಬರೋ ಮುಂದೆ ಹೊಟ್ಟೆ ತುಂಬ ಆಗ್ತಿತ್ತು. ಬಟ್ ₹1 ಈ ₹1 ಬಿಟ್ಟು ನನ್ನ ಕಡೆ ಬೇರೆ ಏನು ಇದ್ದಿದ್ದಿಲ್ಲ. ಸೊ ದಟ್ಸ್ ವೈ ಐ ಟುಕ್ ದಿಸ್ ಕ್ಲಿಪ್. ಫ್ರೆಂಡ್ಸ್, ನಾ ಇಲ್ಲೇ ನೋಡ್ರಿಪ್ಪ ಕುಂತಿದ್ದೆ. ದಿಸ್ ಪ್ಲೇಸ್ ವಾಸ್
15 minutes later. ಧಾರವಾಡಕ್ಕೆ ಬಂದಿ ನೋಡ್ರಿಪ್ಪ. ಧಾರವಾಡಕ್ಕೆ ಬರೋದ್ಲೆ ಒಂಥರ ಖುಷಿ ಆಗತ್ತೆ. ಸೊ ಧಾರವಾಡಕ್ಕೆ ಬಂದಾತ್ರಿ. ಈಗಾಗೈತಿ ಸಮಯ ಎಷ್ಟಪ್ಪ ಅಂದ್ರೆ 9:03 ಆತ. ಪಟ ಹಾಸ್ಟೆಲಿಗೆ ಹೋದ್ಮೇಲೆ ಸಿಗ್ತಾನಂತ. ಸ್ಟಡಿ ಆಗಿರಿ. ಐ ವಾಂಟ್ ಟು ಟಾಕ್ ವಿತ್ ಯು. ಇಲ್ಲೊಬ್ಬ ಅಜ್ಜ ರೀ, ಗಾಡಿ ಅಜ್ಜ ನನ್ನ ಫೋನಾಗ ತೋರ್ಸೋಕೆ ಆಗಂಗಿಲ್ಲದನ. ಅಲ್ಲಿ ನಿಂತಿದ್ದು ನಾವು ಇದು ತಂದು ಬಿಡು ಅಂತಂದ ತಂದು ಬಿಟ್ಟನಿ. ಅಜ್ಜ ಪೇಪರ್ ಹಚ್ಕೊಡ್ಬೇಕಂತ್ರಿ ಇಲ್ಲೇನು. ನಾನು ಈ ಡಬ್ಬ ಫೋನ್ನಾಗ ಚೆನ್ನಾಗಿ ತೋರ್ಸೋಕೆ ಆಗಂಗಿಲ್ಲ. ಅಜ್ಜನ ಮಕ್ಕ. ಹಾಂ ಅಜ್ಜ ಹಾಸ್ಕೊಡ್ಲಿದ್ದೀನ ಬಂದಾದ್ರಿಪ್ಪ ನಮ್ಮ ಹಾಸ್ಟೆಲ್ಲಿಗೆ. ಸೊ ಈಗ ಸಮಯ ಆಗೈತಿ 6:37 ಆಗೈತಿ. ಸೊ ನಿಮಗೆ ಮುಂದೆ ಮೊಬೈಲ್ ತಗೊಂಡು ಫ್ರೆಶ್ ಆಗಿ ಬಂದು ಸಿಗ್ತಾನಂತ. ಐ ಆಮ್ ಎಕ್ಸಾಸ್ಟೆಡ್. ಸೊ ಭಾಳ ಸಿಕ್ಕಾಪಟ್ಟೆ ಬೇಸರ ಆಗೈತಿ. ಮೊದಲಕ್ಕೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತಾನಂತ. ಸ್ಟೇಟ್ ಆಗಿರಿ. ಈಗೇನು ವಿಡಿಯೋ ಮಾಡಕತ್ತಾನಲ್ರಿಪ್ಪ, ಇದು ಫೋನು ನಮ್ಮ ಹಾಸ್ಟೆಲ್ನಾಗಿರುವಂಥ ಒಬ್ಬ ಹುಡುಗಂದು. ಸೊ ಯಾಕಪ್ಪ ಅಂದ್ರೆ ನಿಮಗೆ ಐ ವಾಂಟ್ ಟು ಶೋ ದ ಡಿಫ್ರೆನ್ಸ್ ಬಿಟ್ವೀನ್ ನನ್ನ ಸ್ವಂತ ಫೋನಿಗೆ ಮತ್ತು ಇನ್ನೊಬ್ಬರ ಫೋನಿಗೆ ಎಷ್ಟು ವಿಡಿಯೋ ಕ್ವಾಲಿಟಿ ಸರಿ ಬರ್ತೈತೆ ಅಂತೇಳಿ. ಸೊ ಹಾಗಾಗಿ ಇದು ನೋಡಿರಿ ಎಷ್ಟು ಚಂದ ಬರಾಕತ್ತದೆ ವಿಡಿಯೋ. ಅಲ್ಲಿ ಏನಾದಪ್ಪ ಅಂತಂದ್ರೆ ಪಿನ್ ಟು ಪಿನ್ ಹೇಳ್ಕೊತ ಕೇಳ್ಕೊತ ಹೋಗ್ರಿ. ನಮ್ಮನ್ನ ಅಲ್ಲಿ ಹೋಗಿ ಕುಂದರ್ಸಿರೋ. ನಂದು 11ನೇ ನಂಬರ್. ನನಗೆ ಅವ್ರು ಯಾರು ಬಂದಿದ್ರಪ್ಪ ಅಂತಂದ್ರೆ ಮೇಡಮ್ ನಾನು ಚೆಕ್ ಮಾಡಲಿಲ್ಲ ಅದನ್ನು. ನಂದು ಆಡಿಷನ್ ತೊಗೊಳ್ಳೋವಾರ ನಾನು ಏನೋ 8th 9th ಏನೋ ಇದ್ದೆ. ಅವಾಗ ನೀನೇ ರಾಮ ನೀನೇ ಶ್ಯಾಮ ಅಂತ ಸಾಂಗ್ ಐತ್ಲ, ಮುಕುಂದ ಮುರಾರಿದ. ಆ ಮೂವಿ ಒಳಗಿನ ಸಾಂಗ್ ಹಾಡಿದ್ರು ಇವರು. ಮುಸ್ಲಿಮ್ ಅಕ್ಕ ಒಬ್ರು ಈ ಸಾಂಗ್ ಹಾಡಿದ್ರು. ಆ ಅಕ್ಕನ ಬಂದಿದ್ಲು. ಆ ಅಕ್ಕ ಅಂದ್ಲೆ ಏನು ಆ ಅಕ್ಕ ಅಂತಿರು ಏನು ಮ್ಯಾಮ್. ಆ ಮ್ಯಾಮ್ ಬಂದಿದ್ರೆ ನೀನೇ ರಾಮ ನೀನೇ ಶ್ಯಾಮ ಅಂತ ಹೇಳಿದ್ರಲ್ಲ. ಆ ಮುಸ್ಕಾನ್ ಹೆಸರು ನೆನಪು ಬರೋದ್ಲು. ಹಿಂಗೇನೋ ರುಬೀನಾನೋ ಸವಿನಾ ಹಂಗೇನೋ ಐತಿ, ನಿಮ್ಮ ಚೆಕ್ ಮಾಡಿ ಕೆಳಗೆ ಹಾಕ್ತಾನಂತೆ. ಅವ್ರ ಹೆಸರು ಏನಂತಂತೇಳಿ ನಾನು ಅನ್ಕೊಂಡು ಹೋಗಿದ್ದು ಸಾಂಗ್ ಅಂದ್ರೆ ನಾನೇ ಸ್ವಂತ ಬರೆದಿದ್ದು ಸಾಂಗ್ ಹಾಡಿದೆ. ಸೊ ನಿನ್ನ ಸ್ವಂತ ಸಾಂಗ್ ಹಾಡಿದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕಪ್ಪ ನೀ ಹೆಂಗೆ ಹಾಡಕತ್ತಿ ಅಂತೇಳಿ. ಒಂದು ಯಾವುದಾದ್ರೂ ಒಂದು ಮೂವಿ ಸಾಂಗ್ ಹಾಡು ಅಂತಂತಂದ್ರೆ ಮತ್ತು ಹೊಳ್ಳಿ ಒಂದು ಮೂವಿ ಸಾಂಗ್ ಹಾಡಿದೆ. ಮತ್ತು ಅದನ್ನು ಬಿಟ್ಟು ಇಲ್ಲ ಚಂದ ಹಾಡಿದಿ ಬಟ್ ಭಾಳ ಫಾಸ್ಟ್ ನಿನಗೆ ಇನ್ನೂ ಭಯ ಆಗತ್ತೈತಿ. ಸೊ ಭಯ ಮಾಡ್ಕೊಳ್ಳಂಗೆ ನೀ ಸಾಂಗ್ ಹಾಡ್ಬೇಕು. ಏನಾದರೂ ಸೆಲೆಕ್ಟ್ ಆದಿಪ್ಪ ಅಂದ್ರೆ ನಿಮ್ಗೆ ಜೀವಾಹಿನಿ ಅಂತ ನಿಮಗೆ ಫೋನ್ ಬರ್ತದೆ ಅಂತ ಹಿಂಗೆಲ್ಲ ಮಾಹಿತಿ ಕೊಟ್ಟು ಕಳಿಸಿರು. ಬಟ್ ದಟ್ ಮೂಮೆಂಟ್ ವಾಸ್ ವೆರಿ ಸ್ಪೆಷಲ್ ಟು ಮೀ. ಭಾಳ ಚಂದ ಅನ್ನಿಸ್ತು. ಅದ್ರಾಗ ಅವ್ರು ಆಲ್ರೆಡಿ ಕಂಟೆಸ್ಟೆಂಟ್. ಸೊ ಹಂಗಾಗಿ ಅವ್ರನ್ನೂ ನೋಡ್ದಂಗೆ ಅದನ್ನು ಸೆಲೆಕ್ಟ್ ಹಾಕೇನೆ ಬಿಡ್ತೇನೆ ಅಂತನೂ ಸೆಕೆಂಡ್ರಿ ರೀ. ಅಲ್ಲಿ ಹೋಗಿ ನಾನು ಆಡಿಷನ್ ಕೊಟ್ಟು ಬಂದೆ ಅಂತ ಅನ್ನೋದು ಅಷ್ಟೇ ನನಗೆ ಬೇಕಾಗಿದ್ದೆ. ಸೊ ಹಂಗಾಗಿ ಆಡಿಷನ್ ಕೊಟ್ಟು ಬಂದಾನೆ. ನಾಳೆ 13ಕ್ಕೆ ಬೆಂಗಳೂರಿನಾಗ ಇದ್ದೆ. ಅಲ್ಲಿ ಕೂಡ ಆಡಿಷನ್ ಕೊಡ್ತಾನೆ ಅಂತ ಹೇಳ್ತಾ ನೋಡೋಣ ಅಂತ. ಏನಾದರೂ ನಮ್ಮ ಹಣೆ ಬರದಾಗ ಏನಾದರೂ ಆ ನಸೀಬದಾಗಿತ್ತಪ್ಪ ನಾವು ಸರಿಗಂಪ ಸ್ಟೇಜ್ ಮ್ಯಾಗ ಹತ್ತೇವೆ ಅಂತೇಳಿ ನಾವು ಹತ್ತೀವಿ. ಸೊ ಅದಿಲ್ಲಪ್ಪ ಅಂದ್ರಿಲ್ಲ ನಾನು ಏನಾದರೂ ಸೆಲೆಕ್ಟ್ ಆಗಲಿಲ್ಲಪ್ಪ ಅಂದ್ರೆ ಅದು ನನಗೇನು ಜಾಸ್ತಿ ಏನು ಫರಕ್ ಬೀಳಂಗಿಲ್ಲ. ಸೊ ಸೆಲೆಕ್ಟ್ ಆದ್ನಿಪ್ಪ ಅಂದ್ರೆ ಆ ಜೀವನ ಬೇರೆ. ಆದ್ರೆ ಸ್ವಂತ ಸಾಹಿತ್ಯ ಬರೆದು ಅವನ್ನ ಕಂಪೋಸ್ ಮಾಡಿ ಸಾಂಗ್, ಅದು ಎಂಥ ಉಲ್ಟಾ ಪಲ್ಟಾ ಸಾಹಿತ್ಯ ಏನೇನ್ರ ಯಾರ್ದಾದ್ರ ಮ್ಯೂಸಿಕ್ ತೊಗೊಂಡು ಅದಕ್ಕೆಲ್ಲ ಸಾಹಿತ್ಯ ಬರ್ತಾರಲ್ಲ ಅಂಥದ್ದಲ್ಲ. ನಾನು ಸ್ವಂತ ಸಾಹಿತ್ಯ ಬರೆದ ನಾನು ಸ್ವಂತ ಏನೋ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡ್ತಾನಲ್ಲ ಅಂಥ ಹಾಡುಗಳು ನಾನು ಹಾಡಿ ಬಂದಾನೆ ಇವತ್ತಿನ ಈ ಆಡಿಷನ್ ಒಳಗೆ. ಅದು ಜನರ ಮನಸ್ಸಿಗೆ ಇಷ್ಟ ಆಗ್ಬೇಕು ಆಕತಿ. ಸೊ ಹಂಗಾಗಿ ನೋಡುವಂತ ಹೋಪ್ ಫಾರ್ ದಿ ಬೆಸ್ಟ್. ಸೊ ಇಷ್ಟ. ಸೊ ಇವತ್ತಿನ ದಿನ ಮಾತ್ರ ಹೆಂಗಿತ್ತು. ಮತ್ತು ಹೊಳ್ಳಿ ನಿಮಗೆ ಏನಾದರೂ ನಿಮಗೆ ಪ್ರಶ್ನೆ ಇದ್ರೆ ಕೇಳ್ರಿ. ನಾನು ಭಾಳ ಅವಸರದಿಂದ ಈ ಲಾಗ್ ಮಾಡ್ಕೊತ ಬಂದೀನಿ ಫ್ರಮ್ ಸ್ಟಾರ್ಟಿಂಗ್ ಟು ಇಲ್ಲಿ ಮಠ. ಏನಾದರೂ ನಿಮ್ಮ ಪ್ರಶ್ನೆ ಇದ್ರೆ ಅಂದರೆ ಪ್ರಶ್ನೆ ಕೇಳ್ರಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಲಾಗ್ನಲ್ಲಿಗೆ ಮುಗಿಸಾಕತ್ತೀನಿ. ಮತ್ತು ಹೊಳ್ಳಿ ಹುಬ್ಳಿ ಒಳಗೆ ಇದ್ದಿದ್ದ ಲಾಗ್ನ ಮತ್ತೆ ಶೇರ್ ಮಾಡ್ತಾನಂತ. ಸೊ ಸ್ಟೇ ಟ್ಯೂನ್ಡ್ ಆಗಿರ್ರಿ ಅಂತ ಹೇಳ್ತಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು ಆಲ್. ಸಿಗ್ತಾನಂತ ನನ್ನ ಸೂಪರ್ ಡೂಪರ್ ಅದ ಲಾಗ್ನಾಗ. ಈಗ ಎಷ್ಟಾಗೈತಪ್ಪ ಅಂದ್ರೆ ಟೈಮ್ ರಾತ್ರಿ 10:04 ಆತ. ಸೊ ಇಷ್ಟ. ಬಾಯ್. ನಾನು ಸೆಲೆಕ್ಟ್ ಆಗಲ್ಲ ಅಂತೇಳಿ ದೇವ್ರ ಕಡೆ ಬೇಡ್ಕೊರಿ. ಹಣೆಯಲ್ಲಿ ಬಡತನ ಗೀಚಿದ, ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ, ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮಿಸೋನು ಸೋಪಾನಕ್ಕೆ ಸರಿ.